ಸ್ನೇಹಿತರೆ, ನಿಮಗೊಂದು ಸಿಂಪಲ್ ಟಾಸ್ಕ್. ನೀವೊಂದು ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಆಫೀಸ್ಗೆ ಹೋದಾಗ ಒಮ್ಮೆ ನಿಮ್ಮ ಸುತ್ತಮುತ್ತ ಕಣ್ಣಾಡಿಸಿ. ನಿಮ್ಮ ಟೀಮ್ನಲ್ಲಿ ಅಥವಾ ನಿಮ್ಮ ಇಡೀ ಕಂಪನಿಯಲ್ಲಿ 40ರಿಂದ 50 ವಯಸ್ಸಿನವರು ಎಷ್ಟು ಜನರಿದ್ದಾರೆ ಅಂತ ಒಮ್ಮೆ ಲೆಕ್ಕ ಹಾಕಿ ನೋಡಿ. ರಿಸಲ್ಟ್ ನೋಡಿ ನೀವೇ ಒಂದ್ಸಲ ಗಾಬರಿ ಆಗ್ಬೋದು, ಶಾಕ್ ಆಗ್ಬೋದು. ಯಾಕಂದರೆ ಅಲ್ಲಿ 45 ದಾಟಿದ ಸೀನಿಯರ್ಸ್ ಸಿಗೋದು ತುಂಬಾ ಅಪರೂಪ ಆಗಿ ಹೋಗಿದೆ ಈಗ. ಹಾಗಿದ್ರೆ ಇವರೆಲ್ಲ ಎಲ್ಲಿಗೆ ಹೋದರು? 45ರ ನಂತರ ಉದ್ಯೋಗಿಗಳಿಗೆ ಏನಾಗ್ತಾ ಇದೆ? 60 ವರ್ಷದವರೆಗೂ ಕಂಪನಿಯಲ್ಲಿ ಆರಾಮಾಗಿ ಕೆಲಸ ಮಾಡಿ ರಿಟೈರ್ ಆಗ್ತೀವಿ ಅಂತ ಪ್ಲಾನ್ ಮಾಡಿರೋರು 10-15 ವರ್ಷ ಎಕ್ಸ್ಪೀರಿಯನ್ಸ್ ಆದಮೇಲೆ ಕಣ್ಮರೆ ಆಗ್ತಿರೋದು ಯಾಕೆ? 45ಕ್ಕೆ ಕರಿಯರ್ ಎಂಡ್ ಆಯಿತು ಅಂತ ಹೇಳಿದ್ರೆ ಮತ್ತೆ ನೆಕ್ಸ್ಟ್ 30 ಇಯರ್ಸ್ಗೆ ಮಾಡಿದ್ದಂಥ ಹೋಮ್ ಲೋನ್ EMI, ಮತ್ತೊಂದು EMI, ಅದರ ಕತೆ ಏನು? ಏನಿದು ಕಾರ್ಪೊರೇಟ್ 45 ಸ್ಕ್ಯಾಮ್? ಕಂಪನಿಗಳು ನಿಮಗೆ ಗೊತ್ತಿಲ್ಲದಂತೆ ನಡೆಸ್ತಾ ಇರೋ ಆಟ ಏನು? ಪ್ರತಿಯೊಂದನ್ನು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋ ಪ್ರಯತ್ನವನ್ನು ಮಾಡೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಕಾರ್ಪೊರೇಟ್ ಕರಾಳ ಮುಖ, 40ರ ವಯಸ್ಸೇ ಕಂಟಕ. ಸ್ನೇಹಿತರೆ, ಒಂದು ಕಾಲ ಇತ್ತು, 60 ಇಯರ್ಸ್, 60ಕ್ಕೆ ರಿಟೈರ್ಮೆಂಟ್ ನಂದು. ಅಲ್ಲಿ ತನಕ ಚೆನ್ನಾಗಿ ದುಡಿಯೋದು ಕಂಪ್ನಿಲಿ. ಅದಾದಮೇಲೆ ಆರಾಮಾಗಿ ರಿಟೈರ್ಮೆಂಟ್ ಲೈಫನ್ನು ನಾವು ಸ್ಪೆಂಡ್ ಮಾಡೋದು, ಈಸಿಯಾಗಿರೋದು ಅನ್ನೋ ಲೆಕ್ಕಾಚಾರ ಇತ್ತು. ನಾವು ಈ ವಿಡಿಯೋದ ಸ್ಟಾರ್ಟಿಂಗಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ವಿ. ಈಗ ನಿಮಗೂ ಒಂದು ಅಂದಾಜು ಬಂದಿರುತ್ತೆ ಆಲ್ರೆಡಿ. ನಿಮ್ಮ ಫ್ಲೋರ್ನಲ್ಲಿ ವರ್ಕ್ ಮಾಡೋ ಜಾಗದಲ್ಲಿ, ಕಂಪನಿಯ ಫ್ಲೋರ್ನಲ್ಲಿ ಒಂದು 3-4 ಜನ ಸೀನಿಯರ್ಸ್ ಮಾತ್ರ ನಿಮ್ಮ ಲೆಕ್ಕಕ್ಕೆ ಸಿಕ್ಕಿದಾರಾ? ಅಷ್ಟಾದರೂ ಸಿಕ್ಕಿದ್ರಾ ಹೋಗಲಿ, 45 ದಾಟ್ದವರು. ಕೆಲವು ಕಡೆ ಅಷ್ಟೂ ಇರಲ್ಲ. ಅಬ್ಬಬ್ಬ ಅಂದರೆ ಮ್ಯಾನೇಜರು, ಟೀಮ್ ಲೀಡು, ಟ್ರೈನರು, ಈ ಥರ ಬೆರಳೆಣಿಕೆ ಸಿಗ್ತಾರಷ್ಟೇ. ಹಾಗಿದ್ರೆ ಸೀನಿಯರ್ ಎಂಪ್ಲಾಯಿಗಳು ಎಲ್ಲಿಗೆ ಹೋಗ್ತಿದ್ದಾರೆ, ಎಲ್ಲಿ ಮಾಯ ಆಗ್ತಿದ್ದಾರೆ? ಓಕೆ, ಬೇರೆ ಕಡೆ ಹೋದ್ರು ಅಂದರೆ ಎಲ್ಲ ಕಂಪ್ನಿನೂ ಕಾಣಿಸ್ತಿಲ್ವಲ್ಲ. 45 ದಾಟ್ದವ್ರು ತುಂಬ ಕಮ್ಮಿ ಕಾಣಿಸ್ತಿದಾರಲ್ಲ. ಯಾಕೆ, ಏನಾಗ್ತಾ ಇದೆ ಅಂತ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಕೇಳಿ. ಕಾರ್ಪೊರೇಟ್ ಜಗತ್ತಲ್ಲಿ, ಪ್ರೈವೇಟ್ ಕಂಪನಿಗಳ ಜಗತ್ತಲ್ಲಿ ಈ 40 ಅನ್ನೋದು ಅತ್ಯಂತ ಅಪಾಯಕಾರಿ ನಂಬರ್ ಆಗಿ ಬದಲಾಗಿದೆ. ಇತ್ತೀಚೆಗೆ ನಡೀತಾ ಇರೋ ಲೇ ಆಫ್ ಟ್ರೆಂಡನ್ನು ಗಮನಿಸಿ. TCS ಇರ್ಬೋದು, ಅಮೆಜಾನ್ ಇರ್ಬೋದು, ಸಾವಿರಾರು ಜನರನ್ನ ಕೆಲಸದಿಂದ ಮುಲಾಜಿಲ್ಲದೆ ತೆಗೆದು ಹಾಕ್ತಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಬೇಕಾದ ವಿಚಾರ ಏನು ಅಂದರೆ, ಕೆಲಸ ಕಳೆದುಕೊಳ್ತಿರೋದು ಎಂಟ್ರಿ ಲೆವೆಲ್ನಲ್ಲಿರೋ ಫ್ರೆಷರ್ಸ್ ಅಲ್ಲ, ಬದಲಾಗಿ ಮಿಡಲ್ ಮತ್ತು ಸೀನಿಯರ್ ಮ್ಯಾನೇಜ್ಮೆಂಟ್ ಹುದ್ದೆಯಲ್ಲಿದ್ದವರು. ಹಿಂದೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ವಯಸ್ಸು 40 ದಾಟಿದ್ರೆ ಅಥವಾ ಸ್ಯಾಲ್ರಿ ಪ್ಯಾಕೇಜ್ 5ರಿಂದ 6 ಲಕ್ಷದ ಆಸುಪಾಸಲ್ಲಿದ್ದರೆ ನೀವೊಂಥರ ಕಂಪನಿಗೆ ಆಸೆಟ್ ಥರ. ನಿಮ್ಮ ನಾಲೆಜ್, ಪ್ರಾಸೆಸ್ ಬಗ್ಗೆ ನಿಮಗಿರೋ ಮಾಹಿತಿಯನ್ನು ಕಂಪನಿಗಳು ರೆಸ್ಪೆಕ್ಟ್ ಕೊಟ್ಟು ಟ್ರೀಟ್ ಮಾಡ್ತಿದ್ರು. ಆದರೆ ಈಗ ಹಾಗಲ್ಲ. ನಾನು 15 ವರ್ಷ ಒಂದೇ ಕಂಪನಿಗೆ ಲಾಯಲ್ ಆಗಿ ದುಡಿದಿದ್ದೀನಿ, ನನ್ನಿಂದಲೇ ಪ್ರಾಜೆಕ್ಟ್ ನಿಂತಿದೆ ಅನ್ನೋದಿಲ್ಲ. ಬರೀ ಎಮೋಷ್ನಲ್ ಡೈಲಾಗ್ಗಳು ಮಾತ್ರ. ಈಗ 40 ದಾಟಿ ಹೋಗ್ತಿದ್ದ ಹಾಗೆ ಕಂಪನಿಗೆ ಹೊರೆ ಆಗ್ತಿದ್ದಾರೆ ತುಂಬ ಜನ. ಈಗ ಕಂಪನಿಗಳು ಯೋಚಿಸೋ ವಿಧಾನ ಚೇಂಜ್ ಆಗಿದೆ. ಯಾಕೆ, ಏನು, ಎಲ್ಲವನ್ನು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಇವತ್ತು ಯಾವಾಗ ಯಾರು ಜಾಬ್ ಹೋಗುತ್ತೆ ಅಂತ ಗೊತ್ತಾಗಲ್ಲ. ನಾವೇನೋ ಈಗ ಸಂಬಳ ಬರ್ತಾ ಇದೆ, ಲೈಫ್ ಚೆನ್ನಾಗಿದೆ ಅಂತ ಬೇಕಾಬಿಟ್ಟು ಖರ್ಚು ಮಾಡ್ತಾ ಇದ್ದೀವಿ. ಆದರೆ ಸೇವಿಂಗ್ಸ್ ಕೇಳಿದ್ರೆ ಇಲ್ಲ. ಇವತ್ತು ಮಾರ್ಕೆಟ್ನಲ್ಲೂ ಕೂಡ ವೊಲಾಟಿಲಿಟಿ ಇದ್ದೇ ಇರುತ್ತೆ. ಓಕೆ, ಸೇವಿಂಗ್ಸ್ ಅಕೌಂಟಲ್ಲಿ ಇಡೋಣ ಸೇಫ್ ಆಗಿ ಅಂದರೆ ಬಡ್ಡಿ ಜಾಸ್ತಿ ಬರಲ್ಲ, ಇನ್ಫ್ಲೇಷನ್ ಕೂಡ ಬೀಟ್ ಆಗಲ್ಲ. ಇಂಥ ಟೈಮ್ನಲ್ಲಿ ನನಗೆ ರಿಸ್ಕೇ ಬೇಡ ಅನ್ನೋರಿಗೆ, ಮಾರ್ಕೆಟ್ನ ವೊಲಾಟಿಲಿಟಿ ಏರಿಳಿತಾನೆ ಬೇಡ ಅನ್ನೋರಿಗೆ, ಸೇವಿಂಗ್ಸ್ ಅಕೌಂಟ್ಗಿಂತ ಜಾಸ್ತಿ ಹೈ ಇಂಟ್ರೆಸ್ಟ್ ರೇಟ್ ಬೇಕು ಅನ್ನೋರಿಗೆ RD ಉತ್ತಮ ದಾರಿ ಆಗುತ್ತೆ. RD ಅಂದರೆ ರಿಕರಿಂಗ್ ಡೆಪಾಸಿಟ್. ಬ್ಯಾಂಕಲ್ಲಿ FD ಇದೆಯಲ್ಲ, ಸೇಮ್ FDಯ ಬ್ರದರೋ ಸಿಸ್ಟರ್ ಅಂತ ಅನ್ಕೊಳ್ಳಿ. RDಯನ್ನು ಬ್ಯಾಂಕ್ನ ಇಂಟ್ರೆಸ್ಟ್ ಕೊಡೋ, ಯಾವುದೇ ಮಾರ್ಕೆಟ್ ಲಿಂಕ್ ಇಲ್ಲದೆ ಇರೋ ಪ್ರಾಡಕ್ಟ್. ಈಗ ಭಾರತದಲ್ಲಿ 8.5% ತನಕವೂ ಹೈ ಇಂಟ್ರೆಸ್ಟ್ ರೇಟ್ ಕೊಡ್ತಾ ಇರೋ ಬ್ಯಾಂಕ್ಗಳಿದ್ದಾವೆ. ಸ್ಟೇಬಲ್ ಮನಿ ಆ್ಯಪ್ ಭಾರತದ ಎಲ್ಲ ಬ್ಯಾಂಕ್ಗಳನ್ನು ಇಂಟ್ರೆಸ್ಟ್ ರೇಟ್ ಕಂಪೇರ್ ಮಾಡಿ ಬೆಸ್ಟ್ ಇಂಟ್ರೆಸ್ಟ್ ರೇಟ್ ಇರೋ ಬ್ಯಾಂಕಲ್ಲಿ ನಿಮಗೆ FD ಬುಕ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಇವರು ಒಂದು ಪ್ಲಾಟ್ಫಾರ್ಮ್, ಗ್ರಾಹಕರು ಮತ್ತು ಬ್ಯಾಂಕ್ಗಳನ್ನು ಒಂದೇ ವೇದಿಕೆಗೆ ತರುವ ಪ್ಲಾಟ್ಫಾರ್ಮ್. ಕೇವಲ 1,000 ರೂಪಾಯಿಂದಲೂ ಕೂಡ ಉಳಿತಾಯದ ಅಭ್ಯಾಸನೇ ಇಲ್ಲ ಅನ್ನೋರು ಕೂಡ RDಯನ್ನು ಶುರು ಮಾಡಬಹುದು. ಉಳಿತಾಯದ ಅಭ್ಯಾಸವನ್ನು ರೂಢಿಸ್ಕೊಳ್ಬೋದು. ಯಾವುದೇ ಮಾರ್ಕೆಟ್ ರಿಸ್ಕ್, ವೊಲಾಟಿಲಿಟಿ ಇಲ್ಲದೆ ಬ್ಯಾಂಕ್ ಕೊಡೋ ಬಡ್ಡಿಯೊಂದಿಗೆ ದುಡ್ಡನ್ನು ಬೆಳೆಸ್ತಾ ಹೋಗಬಹುದು. ಸೇವಿಂಗ್ಸ್ ಅಕೌಂಟ್ಗಿಂತ ಡಬಲ್ಗಿಂತಲೂ ಜಾಸ್ತಿ, 8.5% ತನಕನೂ ಬಡ್ಡಿ ಈಗ ಸಿಗ್ತಾ ಇದೆ ಸ್ನೇಹಿತರೆ. ಆಸಕ್ತರು ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಸ್ಟೇಬಲ್ ಮನಿ ಲಿಂಕ್ ಅನ್ನು ಚೆಕ್ ಮಾಡಿ. ಬನ್ನೀಗ ಕಂಟಿನ್ಯೂ ಮಾಡೋಣ. ಕಂಪನಿಗಳ ಚೀಪ್ ಲೇಬರ್ ಲೆಕ್ಕಾಚಾರ. ಇದೆಲ್ಲ ಕೇಳಿದಾಗ ನಿಮ್ಗೆ ಅನಿಸಬಹುದು, ನಾವು ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಪಡೆದಿದ್ರು ಯಾಕೆ ಹೀಗಾಗ್ತಾ ಇದೆ? ಸೀನಿಯರ್ಸ್ ಆಗ್ತಾ ಆಗ್ತಾ ಏನು ಸಂಬಳ ಜಾಸ್ತಿಯಾಗಿ ಜಾಬ್ ಸೆಕ್ಯೂರಿಟಿ ಜಾಸ್ತಿ ಆಗಬೇಕಾಗಿತ್ತಲ್ಲ ಅಂತ. ಸ್ನೇಹಿತರೆ, ಕಂಪನಿಗಳಿಗೆ ಹೈಲೈಟ್ ಆಗ್ತಿರೋದು ನಿಮ್ಮ ಸ್ಯಾಲ್ರಿ.
ಒಂದು ಎಕ್ಸಾಂಪಲ್ ಕೊಡ್ತೀವಿ ಕೇಳಿ, ಯೋಚನೆ ಮಾಡಿ. ಅಮೆರಿಕ, UK ನಿಂದ ನಮ್ಮ ದೇಶಕ್ಕೆ ಪ್ರಾಜೆಕ್ಟ್ಗಳು ಯಾಕೆ ಬರ್ತವೆ? ಇಲ್ಲಿಂದಲೇ ಯಾಕೆ ಸರ್ವಿಸ್ ಅನ್ನ ತಗೊಳ್ತಾರೆ? ಅಲ್ಲಿ ಅವರಿಗೆ ವರ್ಕ್ ಫೋರ್ಸ್ ಇಲ್ವಾ? ಟ್ಯಾಲೆಂಟೆಡ್ ಜನ ಇಲ್ವಾ? ಎಲ್ಲವೂ ಇದೆ. ಹಾಗಿದ್ರು ಇಲ್ಲಿಗೆ ಯಾಕೆ ಆರ್ಡರ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿನವರಿಗಿಂತ ಇಲ್ಲಿ ಲೇಬರ್ ಚೀಪ್ ಅಂತ. ನಮ್ಮ ಟ್ಯಾಲೆಂಟ್ ನೋಡಿ ಕೆಲಸ ಕೊಡ್ತಾರೆ ಅನ್ನೋದು ಅರ್ಧ ಸತ್ಯ ಅಷ್ಟೇ. ಒಂದು ಸಿಂಪಲ್ ಉದಾಹರಣೆ ತಗೊಳ್ಳಿ. ಅಮೆರಿಕದಲ್ಲಿ ಒಬ್ಬ ಸಾಫ್ಟ್ವೇರ್ ಡೆವಲಪರ್ಗೆ ವರ್ಷಕ್ಕೆ 1 ಕೋಟಿ ರೂಪಾಯಿಗೋದಿಗೆ ಸಂಬಳ ಕೊಡಬೇಕು. ಆದ್ರೆ ಅದೇ ಕೆಲಸ ನಮ್ಮ ಬೆಂಗಳೂರು ಅಥವಾ ಹೈದರಾಬಾದ್ ನಲ್ಲಿ 15-20 ಲಕ್ಷಕ್ಕೆ ಆರಂಭ ಮಾಡಿಸಿಬಿಡ್ತಾರೆ ಕೆಲಸವನ್ನ. ಹೀಗಾಗಿನೇ ಅವರು ಕೆಲಸವನ್ನ ಇಲ್ಲಿಗೆ ಔಟ್ಸೋರ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಗೇಮ್ ಶುರುವಾಗುತ್ತೆ. ಹಾಗಲೆರಡು ಕಷ್ಟಪಟ್ಟು ಕೆಲಸ ಮಾಡಿ ಪ್ರಮೋಷನ್ ತಗೊಂಡು, ಯಾವಾಗ ಬರೀ IT ಅಂತಲ್ಲ, ಭಾರತದ ಯಾವುದೇ ಕಾರ್ಪೊರೇಟ್ ವರ್ಲ್ಡ್ ನಲ್ಲಿ ಪ್ಯಾಕೇಜ್ 60-70 ಲಕ್ಷಕ್ಕೆ ಅಥವಾ 1 ಕೋಟಿ ರೂಪಾಯಿ ಹತ್ರಕ್ಕೆ ಹೋಗುತ್ತೋ, ಆಗ ಅಮೆರಿಕದ ಲೋಕಲ್ ಉದ್ಯೋಗಿಗೂ ನಿಮಗೂ ಇದ್ದ ಸಂಬಳದ ಗ್ಯಾಪ್ ಕ್ಲೋಸ್ ಆಗುತ್ತೆ. ಆಗ ಕಂಪನಿ ಕಣ್ಣಿಗೆ ಸೀನಿಯರ್ಸ್ ದುಬಾರಿಯಾಗಿ ಕಾಣಿಸ್ತಾರೆ. ಓಕೆ, ಅಮೆರಿಕದ ಆರ್ಡರ್ ಇಲ್ಲ ಅಂದ್ರೂ ಕೂಡ, ಬರೀ ಡೊಮೆಸ್ಟಿಕ್ ಬಿಸ್ನೆಸ್ ಅಂದ್ರೂ ಕೂಡ ಅಷ್ಟು ಸ್ಯಾಲರಿ ರೀಚ್ ಆಗ್ತಾ ಮುಂಚೆ ಏನಾಗ್ತಿತ್ತು, ಎಜುಕೇಶನ್ ಅಷ್ಟೊಂದು ಎಲ್ರಿಗೂ ಇರಲಿಲ್ಲ. ಕೆಲವರು ಮಾತ್ರ ಒಳ್ಳೆ ಎಜುಕೇಟೆಡ್ಸ್ ಇರ್ತಾ ಇದ್ರು. 1990s ಅಲ್ಲಿ ಸಿಕ್ಕಾಪಟ್ಟೆ ಜಾಬ್ ಮಾರ್ಕೆಟ್ ಬೂಮ್ ಆಯಿತು. ಟ್ಯಾಲೆಂಟೆಡ್ ಯಂಗ್ಸ್ಟರ್ಸ್ ಅಷ್ಟು ಬೇಗ ಸಿಕ್ಕಿರಲಿಲ್ಲ. ಆದರೆ ಇವಾಗ ಹಾಗಲ್ಲ. ವರ್ಷವೂ ದೊಡ್ಡ ಪ್ರಮಾಣದಲ್ಲಿ ಜನ ಹೊರಗೆ ಬರ್ತಾ ಇದ್ದಾರೆ ಡಿಗ್ರಿ ಇಟ್ಕೊಂಡು. ಅದರಲ್ಲಿ ಕೆಲವರು ಟ್ಯಾಲೆಂಟೆಡ್ ಇದ್ದೇ ಇರ್ತಾರೆ. ಕೋಟ್ಯಂತರ ಜನರ ಟ್ಯಾಲೆಂಟ್ ಪೂಲ್ ಭಾರತದಲ್ಲಿ ಈಗ ಇದೆ. ಎಲ್ಲರ ಸ್ಕಿಲ್ ಲೆವೆಲ್ ಬೇರೆ ಬೇರೆ ಅಲ್ಲ, ಬಟ್ ಇದ್ದಾರೆ. ಅಂತ ಟೈಮ್ನಲ್ಲಿ ಈ ದುಬಾರಿ ಸೀನಿಯರ್ ಬದಲಿಗೆ ಟ್ಯಾಲೆಂಟ್ ಇರೋ ಒಬ್ಬ ಫ್ರೆಶರ್ ಕಂಪನಿಗಳಿಗೆ ಅಮೂಲ್ಯವಾಗಿ ಕಾಣಿಸೋಕೆ ಶುರುವಾಗಿದ್ದಾರೆ. ಒಂದು ಮ್ಯಾನೇಜರ್ 10 ಫ್ರೆಶರ್ಸ್, ರಿಸ್ಕ್ ನಲ್ಲಿ ಮಿಡಲ್ ಮ್ಯಾನೇಜ್ಮೆಂಟ್. ಎಸ್ ಸ್ನೇಹಿತರೆ, ಅದಕ್ಕೋಸ್ಕರ ಏನ್ ಮಾಡ್ತಿದ್ದಾರೆ ಕಂಪನಿಯವರು ಅಂದ್ರೆ, ಟಾಪ್ನಲ್ಲಿ ಒಬ್ಬ ಸೀನಿಯರ್ ಇಡೋದು. ಅವರು ಸ್ಟ್ರಾಟಜಿ ಮಾಡಿ ಕಂಪನಿ ಹೇಗೆ ಬೆಳೆಸಬೇಕು ಅಂತ ಹೇಳಿ ರೂಪುರೇಷೆಗಳನ್ನು ತಯಾರಿಸ್ತಾರೆ. ಕೆಳಗಿರೋ ಹೊಸ ಫ್ರೆಶರ್ಸ್ ಹಗಲು ರಾತ್ರಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಅಥವಾ ಕಂಪನಿಗಳಲ್ಲಿ ಮಷಿನ್ಗಳ ಮುಂದೆ ನಿಂತ್ಕೊಂಡು ಎಕ್ಸಿಕ್ಯೂಟ್ ಮಾಡ್ತಾರೆ. ಮಧ್ಯದಲ್ಲಿರೋ ಈ ಮಿಡಲ್ ಮ್ಯಾನೇಜರ್ಸ್ ಕೇವಲ ಜನರನ್ನ ಮ್ಯಾನೇಜ್ ಮಾಡ್ತಾರೆ. ಇಲ್ಲಿ ಕಂಪನಿಯ ಲಾಜಿಕ್ ತುಂಬಾ ಸಿಂಪಲ್. ತಿಂಗಳಿಗೆ 2.5 ಲಕ್ಷ ಸಂಬಳ ಪಡೆಯುವ ಒಬ್ಬ 40 ವರ್ಷದ ಮ್ಯಾನೇಜರ್ ಅನ್ನ ಜಾಬ್ನಿಂದ ತೆಗೆದ್ರೆ ಕಂಪನಿಗೆ ಆರ್ಥಿಕ ಲಾಭ ಇರುತ್ತೆ. ಯಾಕಂದ್ರೆ ಅದೇ ದುಡ್ಡಲ್ಲಿ ತಿಂಗಳಿಗೆ 25,000ದಂತೆ ಬರೋಬ್ಬರಿ 10 ಹೊಸ ಫ್ರೆಶರ್ಸ್ ಅನ್ನ ಕಂಪನಿ ಕೆಲಸಕ್ಕೆ ಸೇರಿಸ್ಕೊಳ್ಬಹುದು. ಥಿಂಕ್ ಮಾಡಿ, ಒಬ್ಬ ಮ್ಯಾನೇಜರ್ ಕೆಲಸ ಜಾಸ್ತಿ ಆಗ್ತಾ ಇದೆಯಾ ಅಥವಾ 10 ಜನ ಎನರ್ಜೆಟಿಕ್ ಯುವ ಜನತೆ ಮಾಡೋ ಕೆಲಸ ಜಾಸ್ತಿ ಆಗ್ತಾ ಇದೆಯಾ? ಹೊಸಬರಿಗೆ ಜೀವನದಲ್ಲಿ ಏನಾದರೂ ಮಾಡಬೇಕು ಅನ್ನೋ ಹಸಿವಿರೋ ಯಂಗ್ಸ್ಟರ್ಸ್ಗೆ, ಎಲ್ಲರಿಗೂ ಅಲ್ಲ, ಹಸಿವಿರೋ ಯಂಗ್ಸ್ಟರ್ಸ್ಗೆ ಎನರ್ಜಿ ಇರುತ್ತೆ, ಡೆಡಿಕೇಶನ್ ಇರುತ್ತೆ, ಫೋಕಸ್ ಕೂಡ ಇರುತ್ತೆ. ಆದರೆ ಈ ಮಿಡಲ್ ಮ್ಯಾನೇಜ್ಮೆಂಟ್ನಲ್ಲಿರೋರು, ಸೀನಿಯರ್ ಲೆವೆಲಿಗೆ ಬಂದಿರೋರು ತುಂಬ ಜನ ಏನು ಮಾಡ್ತಾರೆ, ಮಧ್ಯದಲ್ಲಿ ದಾರಿ ತಪ್ಪಿರ್ತಾರೆ, ಫೋಕಸ್ ಕಳ್ಕೊಂಡಿರ್ತಾರೆ, ಎನರ್ಜಿ ಡೌನ್ ಆಗಿರುತ್ತೆ, ಲೈಫ್ ಸ್ಟೈಲ್ ಹಾಳಾಗಿರುತ್ತೆ, ಫ್ಯಾಮಿಲಿ ಬಂದಿರುತ್ತೆ, ಫ್ಯಾಮಿಲಿ ಕಮಿಟ್ಮೆಂಟ್ ಶುರುವಾಗಿರುತ್ತೆ. ಹಾಗಾಗಿ ಸ್ನೇಹಿತರೆ ತುಂಬಾ ಕೇರ್ಫುಲ್ ಆಗಿರಬೇಕು. ಬರೀ ಸೀನಿಯರ್ ಆದ್ರೆ ಸಾಕಾಗಲ್ಲ. 10 ವರ್ಷಗಳ ಹಿಂದಿನ ಆ ಎನರ್ಜಿಯನ್ನ ಇನ್ನೂ ನಾನು ತುಂಬಾ ವ್ಯಾಲ್ಯೂಬಲ್ ಕಂಪನಿಗೆ ಅಂತ ತೋರಿಸ್ಕೊಳ್ಳುವ ದಮ್ಮನ್ನ ಇಟ್ಕೊಂಡಿರ್ಬೇಕಾಗತ್ತೆ. ನಾವು 10-15 ವರ್ಷಗಳ ಬಳಿಕವೂ ಕೂಡ ನಮ್ಮ ಇಂಡಸ್ಟ್ರಿಯಲ್ಲಿ ರಿಲೆವೆಂಟ್ ಆಗಿರಬೇಕು ಅಂತ ಹೇಳಿದ್ರೆ. ಜೊತೆಗೆ ಸ್ನೇಹಿತರೀಗ AI ಬಂದ್ಬಿಟ್ಟಿದೆ. ಮೊದಲೆಲ್ಲ ಕೆಲಸ ಸರಿಯಾಗಿದೆಯಾ ಇಲ್ವಾ ಅಂತ ರಿವ್ಯೂ ಮಾಡೋಕೆ ಅಲ್ಲಾದ್ರೂ ಒಂದು ಮಧ್ಯಮ ಹಂತದ ಮ್ಯಾನೇಜರ್ ಬೇಕಾಗಿತ್ತು. ಆದ್ರೀಗ AI ಟೂಲ್ಗಳನ್ನ ಬಳಸಿ ರಿವ್ಯೂ ಆಟೋಮೇಟ್ ಆಗ್ತಾ ಇದೆ ಹೆಚ್ಚಿನ ಕಡೆ. ಸುಮ್ಮನೆ ಯಾರ್ಯಾರೋ ಮಾಡೋ ಅನಾಲಿಸಿಸ್ ಬಿಟ್ಬಿಡಿ. ವರ್ಲ್ಡ್ ಎಕನಾಮಿಕ್ ಫೋರಂ ಹೇಳಿದೆ, ಮ್ಯಾನೇಜ್ಮೆಂಟ್ ಅನಾಲಿಸ್ಟ್ಗಳು ಮಾಡೋ 70% ಕೆಲಸವನ್ನ ಕೇವಲ ಯಂತ್ರಗಳು ಈಗ ಮಾಡ್ತಾ ಇದ್ದಾವೆ ಅಂತ. 45ಕ್ಕೆ ಹುದ್ದೆ ಖಾಲಿ. ನಂತರದ ಕಥೆ ಏನು? ಕೆಲಸ ಹೋದ್ರೆ ಹೋಗುತ್ತೆ ಬಿಡು, ಬೇರೆ ಕಂಪನಿಗೆ ಸೇರಿಕೊಳ್ಬಹುದು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ 40 ವರ್ಷ ಆದ್ಮೇಲೆ ಅಷ್ಟು ಈಸಿಯಾಗಿ ಹೊಸ ಜಾಬ್ ಸಿಗೋದು ಕೂಡ ಕಷ್ಟ. ದೊಡ್ಡ ತಲೆನೋವು ಸೃಷ್ಟಿಯಾಗತ್ತೆ. ಈ ಹಿಂದೆ 60 ವರ್ಷಕ್ಕೆ ರಿಟೈರ್ ಆಗೋ ಹೊತ್ತಿಗೆ ತಲೆ ಮೇಲೆ ಯಾವುದೇ ಲೋನ್ ಇರ್ತಾ ಇರಲಿಲ್ಲ. ಲಾಂಗ್ ಕರಿಯರ್ ಇತ್ತು ಜನಕ್ಕೆ. ಮಕ್ಕಳ ಎಜುಕೇಷನ್, ಮದುವೆ ಎಲ್ಲ ಸೆಟಲ್ ಆಗಿರ್ತಾ ಇತ್ತು. ಆದರೆ ಇವತ್ತಿನ 40-45 ವರ್ಷದ ಕಾರ್ಪೊರೇಟ್ ಉದ್ಯೋಗಿಗಳ ರಿಯಾಲಿಟಿ ಬೇರೆ ಇದೆ. ಕೈ ಒಳ್ಳೆ ಸ್ಯಾಲ್ರಿ ಬರ್ತಾ ಇದೆ, ವೀಕೆಂಡ್ ಪಾರ್ಟಿ ಮಾಡೋಣ. ಯಾರಿರ್ತಾರೆ ಈ ಮನೇಲಿ? 15,000 ಬಾಡಿಗೆ ಮನೇಲಿ ದೊಡ್ಡ ವಿಲ್ಲಾ, ಲಕ್ಸುರಿ ಅಪಾರ್ಟ್ಮೆಂಟ್, ಕಾರು, ಮಕ್ಕಳ ಇಂಟರ್ನ್ಯಾಷನಲ್ ಸ್ಕೂಲ್ ಫೀಸ್ ಅಂತೇಳಿ ಸಾಲದ ಬಲೆಗೆ ಬಿದ್ದಿರ್ತಾರೆ. ದೊಡ್ಡ ಸಂಬಳ ಇದೆ, EMI ಹೋಗುತ್ತಲ್ವಾ, ಹೋಗ್ಲಿ ಬಿಡು ಅಂತ ಹೇಳಿ. ಜೊತೆಗೆ ಇನ್ನು 40 ಅಲ್ವಾ, 45 ಅಲ್ವಾ ಅಂತ ಇನ್ನೂ ಏಜ್ ಇದೆಯಲ್ಲ ಅಂತ ಹೇಳಿ ಅವ್ರು ಸಾಲ ಮಾಡಿರೋದು ಹೋಮ್ ಲೋನ್ 30ನೇ ಏಜಿಗೆ ಮಾಡಿದ್ರೆ 30 ಇಯರ್ಸ್ 60 ಇಯರ್ಸ್ ತನಕ ಮಾಡ್ಕೊಂಡಿರ್ತಾರೆ. ಇಂಥ ಟೈಮ್ನಲ್ಲಿ ಕಂಪ್ನಿ ಏನಾದ್ರು 40-45ಕ್ಕೆ ಕರೆದು, ಸರ್ ನಿಮ್ಮ ರೋಲ್ ರಿಡಂಡೆಂಟ್ ಆಗಿದೆ ಅಂದ್ರೆ ಅದರಿಂದ ದೊಡ್ಡ ವ್ಯಾಲ್ಯೂ ಏನು ಆಡ್ ಆಗ್ತಿಲ್ಲ, ಸಾಕು ನೋಟಿಸ್ ಪೀರಿಯಡ್ ಶುರು ಮಾಡೋಣ ಅಂತ ಹೇಳ್ಬಿಟ್ರೆ, ಪಿಂಕ್ ಸ್ಲಿಪ್ ಕೊಟ್ರೆ ಅಲ್ಲಿಗೆ ಇಡೀ ಪ್ರಪಂಚ ತಲೆ ಕೆಳಗಾಗುತ್ತೆ. ಕರಿಯರ್ ವಿಚಾರಕ್ಕೆ ಬಂದ್ರೆ ಇಳಿ ವಯಸ್ಸೋದು 45-50 ಅಲ್ವಾ? ಜೀವನದ ಇಳಿ ವಯಸ್ಸಲ್ಲ, ಕರಿಯರ್ ನಲ್ಲಿ 60ಕ್ಕೆ ರಿಟೈರ್ಮೆಂಟ್ ಅಂದ್ರೆ 45-50 ಅಂದ್ರೆ ಪೀಕ್ ದಾಟಿ ಚೂರು ಮುಂದಕ್ಕೆ ಹೋಗಿರ್ತಾರೆ ಅಲ್ವಾ? ಅಂತ ಟೈಮ್ ನಲ್ಲಿ ಎಲ್ಲಿ ಜಾಬ್ ಹುಡುಕೋದು, ಏನಂತ ರೆಸ್ಯೂಮ್ ಹಾಕೋದು, ಹೊಸ ಸ್ಕಿಲ್ ಕಲಿಯೋಣ ಅಂದ್ರೆ ಕಲಿಯುವಷ್ಟು ಪೇಷನ್ಸ್, ಮೈಂಡ್ ಅಲ್ಲಿ ಬ್ಯಾಂಡ್ ವಿಡ್ತ್ ಕೂಡ ಉಳ್ಕೊಂಡಿರೋದಿಲ್ಲ. ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ಸ್ ಇರುತ್ತೆ, ಫ್ಯಾಮಿಲೀಸ್ ಇರುತ್ತೆ,
ಇರುತ್ತೆ. ಹೆಂಗೆ ಬೇರೆ ಸ್ಕಿಲ್ ಕಲ್ತು ಜಾಬಿಗೆ ಸೇರೋದು ಬೇರೆ ಕಡೆ, ಬೇರೆ ದಾರಿ ಕಾಣದೆ ಎಷ್ಟೋ ಜನ ಈ ರೀತಿ ಸೀನಿಯರ್ಸ್ ಏನ್ ಮಾಡಿದ್ದಾರೆ ಗೊತ್ತಾ, ತಮ್ಮ ವಿಲ್ಲಾ ಕಾರುಗಳನ್ನೆಲ್ಲ ಮಾರಿ ಸಣ್ಣ ಕನ್ಸಲ್ಟಿಂಗ್ ಕಂಪನಿಗಳನ್ನೆಲ್ಲ ಶುರು ಮಾಡ್ಕೊಂಡಿದ್ದಾರೆ. ಕೆಲವ್ರಿಗೆ ವರ್ಕ್ ಆಗ್ತಿದೆ, ಕೆಲವ್ರಿಗೆ ವರ್ಕ್ ಆಗ್ತಿಲ್ಲ. ಇನ್ನು ಕೆಲವರು ವಾಪಸ್ ಹೋಗಿ ಹಳ್ಳಿ ಲೈಫ್ ಲೀಡ್ ಮಾಡ್ತೀನಿ ಅಂತ ಹೇಳಿ ಊರಿಗೆ ಹೋಗಿದ್ದಾರೆ. ಇನ್ನು ಕೆಲವರು ಎಷ್ಟೆಲ್ಲ ಓದ್ದವರು, ಎಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇರೋರು ತಮಗೆ ಸಂಬಂಧ ಪಡೆದೇ ಇರೋ ಯಾವ್ದಾದ್ರು ಅಂಗಡಿ ಇಟ್ಕೊಂಡು, ಕ್ಯಾಬ್ ಓಡಿಸ್ಕೊಂಡು, ಯಾವ್ದಾದ್ರು ಬ್ರ್ಯಾಂಡ್ ನ ಫ್ರಾಂಚೈಸಿ ತಗೊಂಡು ಏನೋ ಒಂದು ದಿನ ದುಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ಉಳಿಬೇಕಾದ್ರೆ ಏನ್ ಮಾಡ್ಬೇಕು ಸ್ನೇಹಿತರೆ? ಒಂದೇ ದಾರಿ ಇರೋದು, ನಮ್ಮನ್ನ ನಾವು ಈಗಿನ ಕಾಲಕ್ಕೆ ರಿಲೆವೆಂಟ್ ಮಾಡ್ಕೋಬೇಕು. ನಾವು ಏನು ಅರ್ನ್ ಮಾಡ್ತಿದ್ವಿ ನಮ್ಮ ಕಂಪನಿಯಿಂದ ಅದಕ್ಕೆ ತಕ್ಕಂತೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ವ್ಯಾಲ್ಯೂವನ್ನ ಕ್ರಿಯೇಟ್ ಮಾಡ್ಕೊಡ್ಬೇಕು. ಯಾರು ಆ ರೀತಿ ಮಾಡ್ತಾರೋ ಅಂತ ಕೆಲವರು ಸೀನಿಯರ್ ಮ್ಯಾನೇಜರ್ಸ್ ಉಳ್ಕೊಳ್ತಾರೆ. ಕಂಪ್ನಿಲಿ ಹೇಳಿದ್ವಲ್ಲ, ಒಂದು 3-4 ಜನ ಮಾತ್ರ ಇರ್ತಾರೆ, ಉಳಿದವರೆಲ್ಲ ಯಂಗ್ಸ್ಟರ್ಸ್ ಇರ್ತಾರೆ ಅಂತ ಹೇಳಿ. ಅವರು ಸೀನಿಯರ್ಸ್ ಆದ್ರೂ ಬೇಕಾಗಿರೋರು ಕಂಪ್ನಿಗೆ. ಯಾಕೆ? ಅವರು ಕಂಪ್ನಿಗೆ ಆ ವ್ಯಾಲ್ಯೂವನ್ನ ತರ್ತಾರೆ. ಮಲ್ಟಿಪಲ್ ಸ್ಕಿಲ್ಸ್ ಇರುತ್ತೆ. ಅವರು ತಮ್ಮ ಸ್ಕಿಲ್ಸ್ ಮೂಲಕ, ಮ್ಯಾನೇಜ್ಮೆಂಟ್ ಎಬಿಲಿಟಿ ಮೂಲಕ, ಹೊಸ ಐಡಿಯಾಗಳ ಮೂಲಕ, ವಿಷನ್ ಮೂಲಕ, ಡಿಸಿಪ್ಲಿನ್ ಮೂಲಕ, ಟೈಟ್ ಎಕ್ಸಿಕ್ಯೂಷನ್ ಮೂಲಕ ಕಂಪನಿಗೆ ಸೀನಿಯರ್ಸ್ ಆದ್ರೂ, ಹೈ ಸ್ಯಾಲರಿಗೆ ಹೋದ್ರೂ ಕೂಡ ರಿಲೆವೆಂಟ್ ಆಗಿರ್ತಾರೆ. ಅದಕ್ಕೋಸ್ಕರ ಉಳ್ಕೊಂಡಿರ್ತಾರೆ ಅವರು. ಆ ರೀತಿ ಆಗಬೇಕು. ಯಾರಾಗ್ತಾರೋ ಅವ್ರು ಉಳ್ಕೊಳ್ತಾರೆ, ಉಳಿದವರು ಬೇರೆ ಏನಾದ್ರು ಜಾಬ್ ಹುಡ್ಕೊಳ್ಳೋ ಸಿಚುವೇಶನ್ ಬಂದ್ಬಿಟ್ಟಿದೆ ಸ್ನೇಹಿತರೆ. ಜಸ್ಟ್ ಒನ್ ಡೇ ಆಗೋ ನಾವು ಮೆಂಬರ್ ಓನ್ಲಿ ವಿಡಿಯೋ ಮಾಡಿದ್ವಿ. ಅದ್ರಲ್ಲಿ ಹೇಳಿದ್ವಿ ಟಿ ಶೇಪ್ಡ್ ಸ್ಕಿಲ್ಸ್ ಅಂತ. ನೀವು ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ, ಮೆಂಬರ್ಶಿಪ್ ತಗೊಂಡಿಲ್ಲ ಅಂದ್ರೂ ಕೂಡ ತಗೊಳ್ಳಿ ಸ್ನೇಹಿತರೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಟಿ ಅಕ್ಷರದಲ್ಲಿ ಹಿಂಗೊಂದು ಗೀಟ್ ಇದೆ, ಹಿಂಗೊಂದು ಗೀಟ್ ಇದೆ ಅಲ್ವಾ? ಅದರಲ್ಲಿ ಹಿಂಗೆ ವರ್ಟಿಕಲ್ ಆಗಿರೋ ಗೀಟ್ ಇದೆಯಲ್ಲ, ಲೈನ್ ಇದೆಯಲ್ಲ, ಅದು ನಮ್ಮ ಕೋರ್ ಸ್ಕಿಲ್ಸ್. ನಾವು ನಮ್ಮ ವೃತ್ತಿ ಜೀವನ ಅಂತ ಅನ್ಕೊಂತೀವಲ್ಲ, ಅದು ಕೋರ್ ಸ್ಕಿಲ್. ಅದಕ್ಕೋಸ್ಕರ ನಮ್ಮ ಸಂಬಳ ಬರ್ತಿರುತ್ತೆ. ಅಷ್ಟೇ ಇದ್ದವ್ರಿಗೆ ಕಷ್ಟ. ಯಾರದ್ರ ಮೇಲೆ ಹೀಗೆ ಅಡ್ಡ ವರ್ಟಿಕಲ್ ಲೈನ್ ಅನ್ನ ಕೂಡ ಆಡ್ ಮಾಡ್ಕೊಳ್ತಾರೋ, ಟಿ ಶೇಪ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ತಾರೋ, ಇದಕ್ಕೆ ಪೂರಕವಾಗಿ ಇನ್ನೊಂದಷ್ಟು ಸ್ಕಿಲ್ಸ್ ನ ಮೇಲ್ಗಡೆ ಆಡ್ ಮಾಡ್ಕೊಳ್ತಾರೋ, ಅವರು ಸರ್ವೈವ್ ಆಗ್ತಾರೆ ಸ್ನೇಹಿತರೆ. ಅದು ಯಾವುದೇ ಸ್ಕಿಲ್ಸ್ ಆಗಿರ್ಬೋದು. ನಿಮ್ಮ ಕೋರ್ ಸ್ಕಿಲ್ಸ್ ಜೊತೆಗೆ ಅದರಲ್ಲಿ ಫುಲ್ ಮಾಸ್ಟರ್ ಆಗೋದ್ರ ಜೊತೆಗೆ ಮೇಲೆ ವರ್ಟಿಕಲ್ ಲೈನ್ನಲ್ಲೂ ಕೂಡ ಒಂದಷ್ಟು ಸ್ಕಿಲ್ಸ್ ಅನ್ನ ಫುಲ್ ಮಾಸ್ಟರ್ ಅಲ್ಲದೆ ಹೋದ್ರೂ ಕೂಡ ಕಂಪನಿಗೆ ಲಾಭದಾಯಕವಾಗಿ ಇನ್ಸೈಟ್ಸ್ ಅನ್ನ ಕೊಡುವ, ಎಕ್ಸಿಕ್ಯೂಷನ್ ನಲ್ಲಿ ಹೆಲ್ಪ್ ಮಾಡಿಕೊಡುವ ಒಂದಷ್ಟು ಸ್ಕಿಲ್ಸ್ ಅನ್ನ ಗಳಿಸ್ಕೋಬೇಕು. ಕಂಪನಿಗೆ ನೇರವಾಗಿ ದುಡ್ಡು ತಂದು ಕೊಡುವ, ಖರ್ಚು ಉಳಿಸುವ ಲೆವೆಲ್ಗೆ ಅಪ್ಡೇಟ್ ಆಗಬೇಕು. ಸ್ನೇಹಿತರ, ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಕಾರ್ಪೊರೇಟ್ ಜಗತ್ತಲ್ಲಿ ಲಾಯಲ್ಟಿ ಅನ್ನೋದಕ್ಕೆ ಯಾವುದೇ ಬೆಲೆ ಇಲ್ಲ. ಅವರು ಗೌರವಿಸುವುದು ಕೇವಲ ನಿಮ್ಮಿಂದ ಬರೋ ಲಾಭವನ್ನ ಮಾತ್ರ. ಇದನ್ನ ಈಗಲೇ ಅರ್ಥ ಮಾಡ್ಕೊಳ್ಬೇಕು ಪ್ರತಿಯೊಬ್ಬರು ಕೂಡ. ಫೈನಲಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸ್ನೇಹಿತರೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ನೀವು ಇದನ್ನ ನೋಟಿಸ್ ಮಾಡಿದೀರಾ ಅಂತ. ಮಾಡಿದ್ರೆ ಇದಕ್ಕೆ ನಿಮ್ಮ ಸ್ಟ್ರಾಟಜಿ ಏನು ಅದನ್ನ ಕೂಡ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಬೇರೆಯವ್ರಿಗೂ ಒಂದಷ್ಟು ಐಡಿಯಾಸ್ ಸಿಗಲಿ. ಇಲ್ಲಿವರೆಗೂ ನೋಡಿದ್ದೀರಿ ಈ ವಿಡಿಯೋನ ಅಂತ ಹೇಳಿದ್ರೆ ನೀವು ಒಬ್ಬ ಪ್ರೊಫೆಷನಲ್ ಇರ್ತೀರಾ, ನಿಮಗೆ ಇದ್ರ ಬಗ್ಗೆ ಐಡಿಯಾ ಇರುತ್ತೆ, ನೋಡಿರ್ತೀರಾ ಇಂಥದ್ದೆಲ್ಲ. ಹಾಗಾಗಿ ನಿಮ್ಮ ಇನ್ಸೈಟ್ಸ್ ಕೂಡ ತುಂಬಾ ಜನಕ್ಕೆ ಯೂಸ್ ಆಗಬಹುದು. ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ. ಹಾಗೆ ಕಡೆದಾಗಿ ಕ್ವಿಕ್ ರಿಮೈಂಡರ್ ಸ್ನೇಹಿತರೆ, ಬ್ಯಾಂಕ್ನ ಪ್ರಾಡಕ್ಟ್ ಆಗಿರೋ, ಸಿಂಪಲ್ ಪ್ರಾಡಕ್ಟ್ ಆಗಿರೋ RD, ರಿಕರಿಂಗ್ ಡೆಪಾಸಿಟ್, ಮಾರ್ಕೆಟ್ ರಿಸ್ಕೇ ಇಲ್ಲದೆ ಬ್ಯಾಂಕ್ ಕೊಡೋ ಬಡ್ಡಿಯೊಂದಿಗೆ, ಅದರಲ್ಲೂ ಕೂಡ ಸೇವಿಂಗ್ಸ್ ಅಕೌಂಟಲ್ಲಿ ಎಷ್ಟು ಸಿಗುತ್ತೆ, ಸ್ಯಾಲ್ರಿ ಅಕೌಂಟಲ್ಲಿ 3-4% ಅಬಬ್ ಅಂದ್ರೆ ಸಿಗ್ಬೋದಾ? ಅದರಲ್ಲಿ 8.5% ತನಕನೂ ಕೂಡ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಅನ್ನ ಗಳಿಸೋಕೆ ಅವಕಾಶ ಇರುತ್ತೆ. ಭಾರತೀಯ ಬ್ಯಾಂಕ್ಗಳು ಅಷ್ಟು ಇಂಟ್ರೆಸ್ಟ್ ಅನ್ನ ಆಫರ್ ಮಾಡ್ತಿವೆ. ಸ್ಟೇಬಲ್ ಮನಿ ಆ ಬ್ಯಾಂಕ್ಗಳನ್ನ ಎಲ್ಲವನ್ನ ನಿಮ್ಮ ಹತ್ರ ತರ್ತಾ ಇದೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಸ್ಟೇಬಲ್ ಮನಿಯ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ಎಲ್ಲಾ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟ್ಗಳನ್ನ ನೀವು ಕಂಪೇರ್ ಮಾಡಿ ಜಸ್ಟ್ ತಿಂಗಳಿಗೆ ಆಟೋಮೇಟ್ ಮಾಡ್ಬೋದು ಸೇವಿಂಗ್ಸ್ನ ಅಭ್ಯಾಸವನ್ನ. 1,000 ರೂಪಾಯಿಂದಲೂ ಕೂಡ ಶುರು ಮಾಡ್ಬೋದು. ಅದು ಮಂತ್ ಆನ್ ಮಂತ್ ಹೋಗಿ ಕೂರ್ತಾ ಇರುತ್ತೆ. ಮಿನಿಮಮ್ 1,000 ರೂಪಾಯಿ, ಹೈಯೆಸ್ಟ್ ನೀವು ಎಷ್ಟು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ RD ಮಾಡ್ಬೋದು. ಜೊತೆಗೆ ಭಾರತದ ಎಲ್ಲಾ ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಅಲ್ಲಿ ನೀವಿಡೋ RD, FD, ಸೇವಿಂಗ್ಸ್ ಅಕೌಂಟ್ ಎಲ್ಲದಕ್ಕೂ ಕೂಡ ನಿಮ್ಗೆ ಗೊತ್ತಿರ್ಬೋದು ಅಪ್ ಟು 5 ಲಕ್ಷ ರೂಪಾಯಿ ತನಕ RBIನ DACGCನ ಪ್ರೊಟೆಕ್ಷನ್ ಇರುತ್ತೆ. ಸೊ ನೀವು ಅಂತ ಹೆದರ್ಕೊಳ್ಳಿಕ್ಕೆ ಅಷ್ಟು ರೀಸನ್ಸ್ ಏನಿರೋದಿಲ್ಲ. ಭಾರತದ ಎಲ್ಲಾ ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕಿಗೆ ಆಟೋಮೆಟಿಕಲಿ ಇದು ಅಪ್ಲೈ ಆಗುತ್ತೆ. ನೀವು ಎಕ್ಸ್ಟ್ರಾ ಏನು ಅಪ್ಲೈ ಮಾಡೋಕ್ಕೂ ಹೋಗೋ ಅವಶ್ಯಕತೆ ಇರೋದಿಲ್ಲ. ಸೊ ಎಕ್ಸ್ಪ್ಲೋರ್ ಮಾಡೋಕೆ, ಚೆಕ್ ಮಾಡೋಕೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರೋ ಸ್ಟೇಬಲ್ ಮನಿ ಲಿಂಕನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.